ರಾಜ್ಯದಲ್ಲಿ ಟ್ರೆಕ್ಕಿಂಗ್ ನಿಯಮಗಳ ಭಾರಿ ಉಲ್ಲಂಘನೆಯಾಗಿದೆ. ಚಾರಣಿಗರ ಪ್ರಾಣಕ್ಕೆ ಅಪಾಯ ಒಡ್ಡುವಂತಹ ಟ್ರೆಕ್ಕಿಂಗ್ ಇದು. ಸೊ ಟ್ರೆಕ್ಕಿಂಗ್ ನಾವು ಕೇಳಿದ್ರೆ ಎಲ್ಲರೂ ಕೂಡ ಟ್ರೆಕ್ಕಿಂಗ್ ಹೋಗ್ತೀವಿ ಅಂತ ಹೇಳ್ತಾರೆ. ಬಟ್ ಇದೇ ಟ್ರೆಕ್ಕಿಂಗ್ ಅಂದ್ರೆ ರಾಜ್ಯದಲ್ಲಿ ಟ್ರೆಕ್ಕಿಂಗ್ಗಳ ನಿಯಮಗಳ ಭಾರಿ ಉಲ್ಲಂಘನೆಯಾಗಿದೆ. ಚಾರಣಿಗರ ಪ್ರಾಣಕ್ಕೆ ಅಪಾಯ ಒಡ್ಡುವ ಟ್ರೆಕ್ಕಿಂಗ್ ಜಾಲ. ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಹಣ ವಸೂಲಿ ದಂಧೆ ನಡೀತಾ ಇದೆ. ಚಕ್ರ ಜಲಪಾತ ಪ್ರದೇಶದಲ್ಲಿ ಅಕ್ರಮ ಟ್ರೆಕ್ಕಿಂಗ್ ದಂಧೆ ಬಯಲು. ಸಂರಕ್ಷಿತ ಅರಣ್ಯ ವಲಯಕ್ಕೆ ಅತಿಕ್ರಮ ಪ್ರವೇಶಿಸಿ ಟ್ರೆಕ್ಕಿಂಗ್ ದಂಧೆ ನಡೆಸಿದ್ದಾರೆ. ಚಕ್ರ ಜಲಪಾತದ ಬಳಿ ನಿಯಮ ಉಲ್ಲಂಘಿಸಿ ಖಾಸಗಿ ಟ್ರೆಕ್ಕಿಂಗ್. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವಂತಹ ಈ ಜಲಪಾತ ಅರಣ್ಯ ಇಲಾಖೆಯ ಕಣ್ಣು ತಪ್ಪಿಸಿ ಸಾಕ್ತಾ ಇದೆ ಟ್ರೆಕ್ಕಿಂಗ್ ಪಾರ್ಟಿ. ರಾಜ್ಯದಲ್ಲಿ ಟ್ರೆಕ್ಕಿಂಗ್ ಯಾರೇ ನೋಡಿದ್ರು ಟ್ರೆಕ್ಕಿಂಗ್ ಮಾಡ್ತಾರೆ, ಬ್ಲಾಗ್ ಮಾಡ್ತಾರೆ, ಟ್ರೆಕ್ಕಿಂಗ್ ಹೋಗ್ತೀವಿ, ಸೋಲೋ ಟ್ರಿಪ್ ಹೋಗ್ತೀವಿ, ಟ್ರೆಕ್ಕಿಂಗ್ ಹೋಗ್ತೀವಿ ಗ್ರೂಪ್ ಅಲ್ಲಿ ಅಂತ ಹೇಳಿ ಹೋಗ್ತಾರೆ. ಸೊ ಈಗ ನೋಡ್ರಿ ಟ್ರೆಕ್ಕಿಂಗ್ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಹಣ ವಸೂಲಿ ಮಾಡ್ತಿದ್ದಾರೆ, ಹಣದ ದಂಧೆ ಮಾಡ್ತಾ ಇದ್ದಾರೆ. ಎಲ್ಲಿ ಅಂದ್ರೆ ಚಕ್ರ ಜಲಪಾತ ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ಅಕ್ರಮವಾಗಿ ನಡೀತಾ ಇದೆ. ಇದು ದೊಡ್ಡ ದಂಧೆನೇ ನಡೀತಾ ಇದೆ. ಈ ಒಂದು ಚಕ್ರ ಜಲಪಾತದಲ್ಲಿ ಟ್ರೆಕ್ಕಿಂಗ್ ನಿಯಮ ಏನಿದೆ ಅದನ್ನ ಉಲ್ಲಂಘಿಸಿ ಖಾಸಗಿ ಟ್ರೆಕ್ಕಿಂಗ್ ಆಗ್ತಾ ಇದೆ. ಇದು ಇರೋದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವಂತಹ ಚಕ್ರ ಜಲಪಾತ. ಈ ಒಂದು ಚಕ್ರ ಜಲಪಾತದಲ್ಲಿ ಹಣದ ದಂಧೆ ಆಗ್ತಾ ಇದೆ. ಅಲ್ಲಿ ಅರಣ್ಯ ಇಲಾಖೆಯ ಕಣ್ ತಪ್ಪಿಸಿ ಸಾಕ್ತಾ ಇದೆ ಟ್ರೆಕ್ಕಿಂಗ್ ಪಾರ್ಟಿ. ಸೊ ಅಲ್ಲಿ ಹೋಗ್ತಾರೆ, ಪಾರ್ಟಿ ಮಾಡ್ತಾರೋ, ಟ್ರೆಕ್ಕಿಂಗ್ ಮಾಡ್ತಾರೋ, ಆದರೆ ಇದು ಖಾಸಗಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಅರಣ್ಯ ಇಲಾಖೆಯ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಸಹ ಏನು ಒಪ್ಕೊಳ್ತಾ ಇಲ್ಲ, ಅದ್ರ ಅಡಿನೇ ಇಲ್ಲ. ಇವರೆಲ್ಲ ಖಾಸಗಿಯಾಗಿ ದುಡ್ಡಿನ ದಂಧೆಯನ್ನ ಮಾಡ್ತಾ ಇದ್ದಾರೆ. ಪರ್ಮಿಷನ್ ಇಲ್ಲ, ಗೈಡ್ಲೈನ್ಸ್ ಇಲ್ಲ, ಅರಣ್ಯ ಇಲಾಖೆದು ಯಾವುದೂ ಇಲ್ಲ. ಹಾಗಾದ್ರೆ ಹೋಗ್ತಾರಲ್ಲ ಟ್ರೆಕ್ಕಿಂಗು, ಅವರ ಜೀವ ಏನಾದರೂ ಹೋದ್ರೆ ಯಾರ್ರೀ ಜವಾಬ್ದಾರಿ? ಅವರ ಜೀವದ ಜೊತೆ, ಪ್ರವಾಸಿಗರ ಜೀವದ ಜೊತೆ ಆಟವನ್ನ ಆಡ್ತಾ ಇದ್ದಾರೆ ಅಲ್ಲಿ ಖಾಸಗಿಯವರು. ಸೊ ಅರಣ್ಯ ಇಲಾಖೆ ಯಾವ ಒಂದು ಗೈಡ್ಲೈನ್ಸ್ನು ಕೂಡ ಅವರು ಪಾಲಿಸ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಫರ್, ಪರ್ಮಿಷನ್ ಇಲ್ಲ, ಗೈಡ್ ಇಲ್ಲ, ಭದ್ರತೆಯೂ ಇಲ್ಲ. ಪ್ರವಾಸಿಗರ ಜೀವದ ಜೊತೆ ಖಾಸಗಿ ಏಜೆನ್ಸಿಗಳ ಚೆಲ್ಲಾಟ. ಅಪಾಯಕಾರಿ ಚಕ್ರ ಜಲಪಾತದ ಬಳಿ ಚಾರಣ ಭಾರಿ ಡೇಂಜರ್. ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಪರ್ಮಿಷನ್ ಇಲ್ಲ, ಗೈಡ್ ಇಲ್ಲ, ಭದ್ರತೆಯೂ ಇಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು. ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಇದು ಓಪನ್ ಆಫರ್. ಬರ್ತೀರಾ, ಬನ್ನಿ, ಇಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಟ್ರೆಕ್ಕಿಂಗು. ನಿಮ್ಮ ಪ್ರಾಣಕ್ಕೆ ಏನ್ ಬೇಕಾರಾಗ್ಬೋದು. ಅಲ್ಲಿ ಚಿರತೆ, ಹುಲಿ ಏನ್ ಬೇಕಾದ್ರೆ ಬಂದು ಅವ್ರನ್ನ ಮನುಷ್ಯನ ತಿನ್ಕೊಂಡು ಹೋಗ್ಬೋದು, ಅಥವಾ ಅವ್ರ ಕಾಲ್ ಜಾರ್ಬಿ ಸತ್ತೋಗ್ಬೋದು. ಏನ್ ಬೇಕಾದ್ರೂ ಆ ಒಂದು ಕಾಡಲ್ಲಿ ಆಗ್ಬೋದು. ಸೊ ಅದೆಲ್ಲ ಏನಿಲ್ಲ, ಆದ್ರೂ ಕೂಡ ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಏಜೆನ್ಸಿಗಳು ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಸೊ ಈ ತರ ಅಕ್ರಮ ಟ್ರೆಕ್ಕಿಂಗ್ ದಂಧೆ ನಡೀತಾ ಇದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಫರ್ ಅಂದ್ರೆ ಏನ್ ಹೇಳಿ, ಯಾರು ಬೇಕಾದ್ರೂ ಟ್ರೆಕ್ಕಿಂಗ್ ಅಂತ. ಇವಾಗಿನ ಯೂತ್ಸ್ ಹೇಗೆ ಅಂದ್ರೆ ಟ್ರೆಕ್ಕಿಂಗ್ ಅಂದ್ರೆ ಸಾಕು ಬಾಯಿ ಬಿಟ್ಕೊಂಡು ಓಡೋಗ್ತಾರೆ. ಸೊ ಟ್ರೆಕ್ಕಿಂಗ್ ಮಾಡೋಕ್ ಹೋಗಿ ನಿಮ್ಮ ಜೀವವನ್ನ ತಕ್ಕೊಡ್ತೀರಾ. ಕಾನೂನು ಗಾಳಿಗೆ ತೂರಿ ಕಾಡಿನ ಅಡ್ಡದಾರಿಯ ಬಳಕೆ. ಗಸ್ತು ಸಿಬ್ಬಂದಿಗೆ ಚಾಲೆಂಜ್ ಎಸೆದ ಅಕ್ರಮ ಆಯೋಜಕರು. ಗ್ರಾಹಕರನ್ನ ಸೆಳೆಯಲು ಫೇಸ್ಬುಕ್ ಪೇಜ್ಗಳ ಮೂಲಕ ಜಾಹೀರಾತು. ದಿ ಮಾನ್ಸ್ಟ್ರೂಮ್, ಜೀವಾ 45. ಸೊ ಈ ತರ ಹೆಸರುಗಳಲ್ಲಿ ಹಲವು ಫೇಸ್ಬುಕ್ ಪೇಜ್ಗಳ ಮೂಲಕ ಗ್ರಾಹಕರಿಗೆ ಗಾಳವನ್ನ ಹಾಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಫರ್ ನೋಡಿ ಮೋಸ ಹೋಗಬೇಡಿ. ನಿಮ್ಮ ವಿರುದ್ಧ FIR, ಜೈಲು ಶಿಕ್ಷೆ ಕಾಯಂ ಆಗಬಹುದು. ಸ್ವಲ್ಪ ಎಚ್ಚರವನ್ನ ವಹಿಸಿ. ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆಯಲ್ಲ. ನಿಮ್ಮ ಜೀವಕ್ಕೆ ಮೊಬೈಲ್ ನೆಟ್ವರ್ಕ್ ಸಿಗದ ದಟ್ಟ ಕಾಡಿನಲ್ಲಿ ಚಾರಣ, ಅಲ್ಲಿ ಏನಾದ್ರೂ ಗೊತ್ತೇ ಆಗಲ್ಲ. ಅಕ್ರಮ ಟ್ರೆಕ್ಕಿಂಗ್ ಏಜೆನ್ಸಿಗಳ ವಿರುದ್ಧ ಜನರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಕ್ಷಣವೇ ಅರೆಸ್ಟ್ ಮಾಡಿ ಕಠಿಣ ಕ್ರಮ ಜರುಗಿಸಲು ಸ್ಥಳೀಯರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಸೊ ಫೇಸ್ಬುಕ್ ಪೇಜ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ, ಅಂದರೆ ಒಟ್ಟು ಓವರ್ ಆಲ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ನಿಮಗೆ ಓಪನ್ ಆಫರ್ ಅನ್ನ ಕೊಡ್ತಾರೆ. ಬನ್ನಿ ಟ್ರೆಕ್ಕಿಂಗ್ ಹೋಗೋಣ, ಇಷ್ಟೊಂದು ದುಡ್ಡು, ಇಷ್ಟೊಂದು ಇದು ಅಂತ. ಬಟ್ ಅಲ್ಲಿರುವಂತಹ ಗಸ್ತು ಸಿಬ್ಬಂದಿಗೆ ಚಾಲೆಂಜ್ ಹಾಕಿ ಇದನ್ನ ಮಾಡ್ತಾ ಇದ್ದಾರೆ.
ಪಶ್ಚಿಮ ಘಟ್ಟಗಳಲ್ಲಿ ಟ್ರೆಕ್ಕಿಂಗ್ ಮಾಡುವವರಿಗೆ ರೂಲ್ಸ್ ಏನೇನಿದೆ ಗೊತ್ತಾ? ಅರಣ್ಯ ವಿಹಾರ ಪೋರ್ಟಲ್ ಆನ್ಲೈನ್ ಬುಕ್ಕಿಂಗ್ ಇಲ್ಲದಿದ್ರೆ ಕಾಡಿಗೆ ನೋ ಎಂಟ್ರಿ. ಸುರಕ್ಷತೆಯ ದೃಷ್ಟಿಯಿಂದ ಪ್ರತಿಯೊಬ್ಬ ಚಾರಣಿಗೂ ಗ್ರೂಪ್ ಏಜೆನ್ಸಿ ಇರುತ್ತೆ. ವೈರ್ಲೆಸ್ ಸೆಟ್, ರಾತ್ರಿ ಚಾರಣ, ಅರಣ್ಯದೊಳಗೆ ಟೆಂಟ್ ಹಾಕಿ ತಂಗುವುದಕ್ಕೂ ಕೂಡ ಸಂಪೂರ್ಣ ತಡೆ. ಕಾಡಿನೊಳಗೆ ಮದ್ಯಪಾನ, ಧೂಮಪಾನ, ಪ್ಲಾಸ್ಟಿಕ್ ಕಸ ಎಸೆದ್ರೆ ಭಾರಿ ದಂಡ ಶಿಕ್ಷೆ. ಇದು ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ಸರ್ಕಾರದ ಮಾಸ್ಟರ್ ಪ್ಲಾನ್. ಈ ಚಕ್ರ ಜಲಪಾತ ಇರೋದು ನಿಷೇಧಿತ ಅರಣ್ಯ ಪ್ರದೇಶದಲ್ಲಿ. ಆದ್ರೂ ನಿಷೇಧಿತ ಅರಣ್ಯ ಪ್ರದೇಶದಲ್ಲಿ ಕುಲ್ಲ ನಡೆಯುತ್ತೆ ಟ್ರಕ್ಕಿಂಗ್ ದಂಧೆ. ಅರಣ್ಯ ಅಧಿಕಾರಿಗಳೇ ಅಕ್ರಮ ಟ್ರಕ್ಕಿಂಗ್ ಏಜೆನ್ಸಿಗಳ ಮೇಲೆ ಎಫ್ಐಆರ್ ದಾಖಲಿಸಿ ಗಸ್ತನ್ನ ಬಿಗಿಗೊಳಿಸಿ ಅಕ್ರಮ ಖಾಸಗಿ ಟ್ರಕ್ಕಿಂಗ್ ಏಜೆನ್ಸಿಗಳಿಗೆ ಸ್ಟಾಪ್ ಮಾಡಿ. ನೋಡಿ, ಈ ಥರ ಓಪನ್ ಆಫರ್ ಅನ್ನ ಕೊಡ್ತಾರೆ. ನೀವು ಅವರ ಆಫರ್ನ ನೋಡಿ ಹೋದ್ರೆ ಟ್ರೆಕ್ಕಿಂಗ್ ಅವ್ರು ನಿಮ್ಮ ಜೊತೆ ಗೈಡು ಬರಲ್ಲ, ರಕ್ಷಣೆನೂ ಇರಲ್ಲ, ನಿಮ್ಮ ಪ್ರಾಣಕ್ಕೆ ಯಾರು ಜವಾಬ್ದಾರಲ್ಲ.